ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಕೆಲವು ಸತಿ ಅದು ಕಾರಣನೇ ಗೊತ್ತಿಲ್ಲ. ಈ ಕತೆ ಆ್ಯಕ್ಚುಲಿ ನಾನು ಮಾಡಿದ್ದು 15-20 ವರ್ಷದ ಹಿಂದೆ. ಒಂದು ಲೈನ್ ಇಟ್ಕೊಂಡಿದ್ದೆ, ಟೈಮ್ ಬಂದಾಗೆಲ್ಲ ಅದು ಎಲ್ಲೋ ಗೊತ್ತಿಲ್ಲ. ಕೆಲವು ಸತಿ ಅದು ನಾವು ಮಾಡೋದಲ್ಲ, ಕೆಲವು ಸತಿ ಆಗುತ್ತದು. ನಾವು ಎಷ್ಟೋ ಹೊತ್ತಿ ಮಾಡ್ಬೇಕು ಅನ್ಕೊತೀವಿ, ಆಗಲ್ಲ. ಕೆಲವು ಸತಿ ಬೇಡ ಅಂದ್ಕೊಂಡಿರ್ತೀವಿ, ಅದು ಆಗೋಗುತ್ತೆ. ಆ ಥರ ಅದು. ಅದಕ್ಕೆ ನೋಡಿ ಇದು ಹೇಳ್ತಾ ಇದೆ ನೋಡಿ. ಇಲ್ಲಿ ಉಪೇಂದ್ರ ಅವ್ರ ಪ್ರಕಾರ ಅವ್ರ ಕತೆನ ಇದು ಉಪೇಂದ್ರ ಟೈಮಲ್ಲೇ ಬರ್ದಿಟ್ಕೊಂಡಿದ್ರು ತಲೆಯಲ್ಲಿ. ಬಟ್ ಅದನ್ನ ಈಗ ಕ್ರಿಯೇಟ್ ಮಾಡ್ತವ್ರ ಅಷ್ಟೇ, ಆಲ್ಮೋಸ್ಟ್ 20 years ಆದ್ಮೇಲೆ. ಬಿಕಾಸ್ ಇದು ಈಗಿನ ಜನರೇಷನ್ ಅವ್ರಿಗಿಂತ ನೆಕ್ಸ್ಟ್ ಲೆವೆಲ್ ಆಗಿದೆ. ಈಗಿನ ಜನರೇಷನ್ಗೆ ಅರ್ಥ ಆಗುತ್ತೆ ಅನ್ನೋದಕ್ಕೋಸ್ಕರ ಅವ್ರು ಈ ತರ ಈ ಪಿಕ್ಚರ್ನ ಈಗ ಮಾಡ್ತಾ ಇರೋದು. ನಾನುನಾ ಯಾಕೆ ಉಪೇಂದ್ರ ಪಿಕ್ಚರ್ ನೋಡ್ಬಿಡಿ ಇನ್ನೊಂದ್ಸತಿ. ಹಾಂ, ಅಂದರೆ ಉಪ್ಪಿಟ್ಟು ಉಪೇಂದ್ರ ಎರಡು ಸೇರಿಸಿ ಒಂದು ಕೊಟ್ಬಿಡ್ತೀನಿ ಅಂತ. ಆಮೇಲೆ ಅಷ್ಟೇ ನನಗೆ ಹೊಡೆದಾಕ್ಬಿಡ್ತೀರಾ ನೀವೇ. I'll set your screens on fire. ಇಲ್ಲ ಅವ್ರು ಯಾಕೆ ಆತರ ಹೇಳ್ತಾರ ಗೊತ್ತಾ, ಅಂದ್ರೆ ಉಪೇಂದ್ರ ಮತ್ತೆ ಉಪ್ಪಿಟ್ಟುನ ಮಿಕ್ಸ್ ಮಾಡ್ಬಿಟ್ಟು ಒಂದು ಕೊಟ್ಬಿಡ್ತೀನಿ ಅದೇ ಅಂತ. ಬಟ್ ಆತರ ಅಲ್ಲ, ಅದು ಕನೆಕ್ಷನ್ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ನಾನು ನೀನು ಒಂದೇ ರೂಮ್ ಒಳಗಡೆ ಕೂಡ ಹಾಕೋದು ಇಂಪಾಸಿಬಲ್. ಬಿಕಾಸ್ ನಾನು ಬಂದ್ಬಿಟ್ಟು ಯಾವಾಗ್ಲೂ ಮ್ಯಾನಿಪುಲೇಟ್ ಮಾಡ್ತಿರ್ತಾನೆ. ಅಬ್ಸರ್ವ್ ಮಾಡಿ, ಉಪೇಂದ್ರ ಮೂವಿಲೂ ಕೂಡ ಎಲ್ಲಾರನ್ನೂ ಮ್ಯಾನಿಪುಲೇಟ್ ಮಾಡ್ತಿರ್ತಾನೆ, ಹುಡುಗಿರ್ನು ಮ್ಯಾನಿಪುಲೇಟ್ ಮಾಡ್ತಿರ್ತಾನೆ. ಬಟ್ ಅದೇ ನೀನು ಬಂದ್ಬಿಟ್ಟು ನಾನು ಹೇಳ್ದಂಗೆ ಕೇಳ್ತಾನೆ. ಸೊ ನಾನು ಏನಾರು ಹೋಗ್ಬಿಟ್ಟು ನೀನು ಮಾತಾಡ್ಸ್ಬಿಟ್ಟು ಅವನ್ನ ಕನ್ವಿನ್ಸ್ ಮಾಡ್ಬಿಟ್ರೆ ಅವನು ನೀನು ಆಗ್ಬಿಟ್ಟು ಸರಿ ನಾನೇ ಆಗ್ಬಿಡ್ತಾನೆ. ಸೊ ನಾನೇ ನಿಮ್ ಕೈಲಿ ತಡ್ಕೊಳಕ್ ಆಯ್ತಾ ಇರಲಿಲ್ಲ ಉಪೇಂದ್ರ ಮೂವಿಲಿ. ನಾನು ಬಂದ್ಬಿಟ್ರೆ ಏನ್ ಮಾಡ್ತೀರಾ? ಅದಕ್ಕೆ ಅವರು ಇವೆಲ್ಲ ಸೇರ್ಕೊಂಡು ನನ್ಗೆ ಹೊಡೆದ್ಬಿಡ್ತೀರಾ, ನಾನೇನಾದ್ರು ಆತರ ಮಾಡ್ಬಿಟ್ರೆ ಪಿಕ್ಚರ್ನ, ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಅದಕ್ಕೆ ಅವ್ರು ಹೇಳಿದ್ದು. ಇವಾಗ ಅರ್ಥ ಆಯ್ತಾ? ನನ್ನ ಸೀಕ್ರೆಟ್ ಎಲ್ಲಿದೆ ಗೊತ್ತಾ? ನಿಮ್ಮಲ್ಲೇ ಇದೆ. ನಿಜವಾಗ್ಲೂ ಹೇಳ್ತೀನಿ, ನನ್ನಲ್ಲಿ ಏನೂ ಇಲ್ಲ. ನೀವು ನನ್ನ ನೋಡ್ತಿರೋ ರೀತಿ ಭಾಳ ಅದ್ಭುತವಾಗಿದೆ. ಕ್ರೆಡಿಟ್ ಶುಡ್ ಗೋ ಟು ಯು. ನಾನೊಂದು ಕನ್ನಡಿ ಥರ ನಿಮ್ಮ ಮುಂದೆ ಹಿಡ್ದಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಕರೆಕ್ಟ್ ಅಲ್ವಾ? ಟ್ಯಾಲೆಂಟ್ ಇರೋದು ನಿಮ್ಮಲ್ಲಿ, ನನ್ನಲ್ಲಲ್ಲ. ಇದರರ್ಥ ಸಿಂಪಲ್, ಇದು ನಿಮ್ ತಲೆಯಲ್ಲಿ ಓಡ್ತಾ ಇರೋದು ಪಿಕ್ಚರು, ಅರ್ಥ ಮಾಡ್ಕೊಳ್ಳಿ. ಅನ್ನೋದು ನಿಮ್ ತಲೆಯಲ್ಲಿ ಓಡ್ತಾ ಇರೋ ಪಿಕ್ಚರು, ಅದನ್ನೇ ಅವ್ರು ಉಪೇಂದ್ರ ಥಿಯೇಟರ್ ಅಲ್ಲಿ ತೋರಿಸ್ತಾರೆ ನೋಡಿ ಅಷ್ಟೇ. ಇದೊಂದು ಮಲ್ಟಿ ಲ್ಯಾಂಗ್ವೇಜ್ ಫಿಲ್ಮು ಮತ್ತೆ ಮಲ್ಟಿ ಡೈಮೆನ್ಷನಲ್ಸ್ ಮೂವಿ ಆದ್ರಿಂದ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಮಲ್ಟಿ ಡೈಮೆನ್ಷನಲ್ಸ್ ಮೂವಿ ಆದ್ರಿಂದ ಕನ್ಫರ್ಮ್ ಆಯ್ತಾ ಮಲ್ಟಿ ಡೈಮೆನ್ಷನಲ್ ಮೂವಿ ಅಂತ? ನಾನ್ ಹೇಳ್ತಾ ಇಲ್ಲಪ್ಪ ಮಲ್ಟಿ ಡೈಮೆನ್ಷನಲ್ ಮೂವಿ ಅಂತ, ಪ್ರೊಡ್ಯೂಸರೇ ಹೇಳ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ, ದಟ್ ದೇ ಆರ್ ಓನ್ಲಿ ಸೇಯಿಂಗ್ ಇಟ್, ಇದು ಮಲ್ಟಿ ಡೈಮೆನ್ಷನಲ್ ಮೂವಿ ಅಂತ. ಅರ್ಥ ಆಯ್ತಾ? ಇದು ಹೆಂಗ್ ಕನೆಕ್ಟಿವಿಟಿ ಆಯ್ತು ಅಂತ. ಅದಕ್ಕೆ ಹೇಳಿದ್ ನಾನು ಕನೆಕ್ಷನ್ ವಿಡಿಯೋ ನೋಡ್ರಿ, ಬಾಯ್ ಮುಚ್ಕೊಂಡು ಅವಾಗ ಬುದ್ಧಿ ಬರುತ್ತೆ ನಿಮ್ಗೆ ಅಂತ. ನಾನು ಏನು ಮಾಡೋಣ, ನೀವು ಏನು ಅರ್ಥ ಆಗ್ಬೇಕು ತಾನೆ, ಕನೆಕ್ಷನ್ ವಿಡಿಯೋ ನೋಡ್ರಿ ಗೊತ್ತಾಗುತ್ತೆ. ಏನೂ ಇಲ್ಲ ಅಂದರೆ ಬರೀ ಕಲ್ಪನೆ ಮಾಡಿಕೊಂಡ್ರೆ ಎಲ್ಲವೂ ಇದೆ ಅದರಲ್ಲಿ. ಯಾಕಂದರೆ ಸೌಂಡ್ ಎಫೆಕ್ಟ್ಸ್ ಇರುತ್ತೆ, ಅವನ ವಾಯ್ಸ್ ಥಿಂಕಿಂಗ್ ಇರುತ್ತೆ, ಪ್ಲ್ಯಾನಿಂಗ್ ಇರುತ್ತೆ, ಅಲ್ಲಿ ಯಾರೋ ಬರ್ತಾ ಇದ್ದಾರೆ, ಅಲ್ಲಿ ಫುಡ್ ಸ್ಟೆಪ್ಸ್ ಇರುತ್ತೆ. ಇದೆಲ್ಲ ಇರೋದ್ರಿಂದ ಅದು ಇಂಟ್ರೆಸ್ಟಿಂಗ್. ಅದು ನಾವು ಪಿಕ್ಚರ್ ನೋಡಿದಾಗಲೂ ನಮ್ಗೆ ಭಾಳ ಖುಷಿಯಾಗಿತ್ತು. ಸೊ ಇದನ್ನು ಫಸ್ಟ್ ಟೀಸರ್ ಬಿಡೋಣ, ಭಾಳ ಚೆನ್ನಾಗಿರುತ್ತೆ ಅಂತೇಳಿ ಬಿಟ್ಟಿದ್ದು. ಅದು ಖಂಡಿತ ತುಂಬ ಉಪೇಂದ್ರ ಅವ್ರ ಇಮ್ಯಾಜಿನೇಷನ್ಗೆ ಪವರ್ ಎಷ್ಟಿದೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ತೋರಿಸ್ತಾ ಇರೋದು. ಅದ್ರಲ್ಲಿ ಏನಂದ್ರೆ, ನೀವು ಅದರಲ್ಲಿ ಒಂದು ಅವನ ಕ್ಯಾರೆಕ್ಟರ್ ಇಮ್ಯಾಜಿನೇಷನ್ಗೆ ಹೋದಾಗ ಏನೇನೆಲ್ಲ ಬರುತ್ತೆ, ಸೌಂಡು, ಇಮೇಜ್ಗಳು, ಆಮೇಲೆ ವಿಡಿಯೋಗಳು, ಅಥವಾ ಹೆಂಗ್ ಇಂಟ್ರಾಕ್ಟ್ ಮಾಡ್ತಾನೆ, ಪ್ರತಿಯೊಂದು ಅವನ ಇಮ್ಯಾಜಿನೇಷನ್ ಅಲ್ಲಿ ಕ್ರಿಯೇಟ್ ಆಗೋ ವರ್ಡೇ UI. ಅರ್ಥ ಮಾಡ್ಕೊಳ್ಳಿ ಸರ್. ನಾವು ನೀವು ಸೇರಿದ್ರೆ ಅವನು ಸಿಗ್ತಾನೆ, ನಾವು ನೀವು ಸೇರಿ ನೋಡೋದು ಅವನು. ನಮ್ಮೊಳಗಡೆ ನೀವಾದಾಗ, ನಿಮ್ಮೊಳಗೆ ನಾವಾದಾಗ ಅದೇ ಭಗವಂತ. 101% ಅವನು ಬರ್ತಾನೆ, ಅವನೇ ಭಗವಂತ. ಆ ಭಗವಂತ ಏನೇನ್ ಮಾಡ್ತಾನೆ ಅನ್ನೋದೇ ಪಿಕ್ಚರ್ ನೋಡ್ರಿ ಗೊತ್ತಾಗುತ್ತೆ. ಸೊ ನಾನು ಪೂರ್ತಿ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ, ಅದು ಬೇರೆ ವಿಡಿಯೋ ಮಾಡ್ತೀನಿ. ಸೊ ಎಂಜಾಯ್ ದ ಮೂಮೆಂಟ್. ಅವನು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಅವನು ಇಲ್ಲಿ ನಾನೇನು ಎಕ್ಸ್ಪ್ಲೇನ್ ಮಾಡಲ್ಲ, ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅರ್ಥ ಆದವ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ತಾರೆ, ಅರ್ಥ ಆಗಿಲ್ದಿರೋರು ಬಾಯಿ ಮುಚ್ಕೊಂಡು ಹೋಯ್ತಾರೆ ಅಷ್ಟೇ. ಗಾಡ್ ದಾಂಟ್ಲೆ ಯು ಅಂಡ್ ಐ
లేదు ఈ సబ్జెక్ట్ ఈవెన్ యుఐ అంతే, అది ఒక నామలాగా ఉంటుంది. బట్ యు అండ్ ఐ టుగెదర్ ఉంటే ఒక గాడ్, ఓకే. దాంట్లో ఏమేమో మీనింగ్ ఉంది. అందుకని నాకు చాలా అది హంట్ అయింది అది. ಎಲ್ಲ ನೋಡಾದ್ಮೇಲೂ ನಾನೊಂದು ಸಿಂಪಲ್ ಹಿಂಟ್ ಕೊಡ್ತೀನಿ ನಿಮ್ಗೆ. ಈ ವಿಡಿಯೋ ನೀವು ಕರೆಕ್ಟ್ ಆಗಿ ನೋಡಿದ್ರೆ ನಿಮ್ಗೆ ಒಂದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಮೂವಿ ಗ್ಯಾರಂಟಿ ಸಿಗುತ್ತೆ. ಸ್ಕ್ರೀನ್ ಪ್ಲೇ ನಾನು ಹೇಳಕ್ ಹೋಗಲ್ಲ, ಯಾಕಂದ್ರೆ ಉಪೇಂದ್ರ ಅವ್ರ ಸ್ಕ್ರೀನ್ ಪ್ಲೇ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅವ್ರು ಹೆಂಗೆಂಗೋ ಮಾಡಿ ತೋರಿಸ್ತಾರೆ, ಅದು ನಿಮ್ಗೆ ಅರ್ಥ ಆಗದೆ ಇರ್ಬೋದು. ಬಟ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಮೂವಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಕರೆಕ್ಟಾಗಿ ಕ್ವಶನ್ ನೀವು ಕರೆಕ್ಟಾಗಿ ಹಾಕೋಬೇಕು ಅಷ್ಟೇ. ಕ್ವಶನ್ ನೀವು ಕರೆಕ್ಟಾಗಿ ಹಾಕೊಂಡ್ರೆ ಆನ್ಸರ್ ಎದುರುಗಡೆನೇ ಇದೆ, ಕರೆಕ್ಟಾಗಿ ನೋಡಿ ಕಾಣಿಸ್ಕೊಡುತ್ತೆ. ಕ್ವಶನ್ ಕರೆಕ್ಟಾಗಿ ಹಾಕೋಬೇಕಷ್ಟೇ. ಕ್ವಶನ್ ಏನು ನೀವು ಹುಡುಕ್ತಾ ಇದಿಲ್ಲ, ಆ ಕ್ವಶನ್ ಏನು ಅದನ್ನ ತಿಳ್ಕೊಂಡ್ಮೇಲೆ ಆನ್ಸರ್ ಹುಡುಕಿ. ಇದೇ ವಿಡಿಯೋದಲ್ಲಿ ಆನ್ಸರ್ ಸಿಗುತ್ತೆ. ಲಾಸ್ಟ್ ಎಂಡಿಂಗ್ ಅಲ್ಲಿ ಏನೋ ಹೇಳ್ಬೇಕು ಅನಿಸ್ತು, ಹೇಳ್ತಾ ಇದೀನಿ. ಇದು ಅವ್ರುಗಳು ಹೂ ಆರ್ ಲಿಟ್ರಲಿ ನನ್ನ ವಿಡಿಯೋನ ದೇಪ್ತಾರೆ ಅವ್ರಿಗೆ. ಅಂದ್ರೆ ನನ್ನ ಐಡಿಯಾಗಳನ್ನ ದೇಪ್ಬಿಟ್ಟು ಅವ್ರದೇ ಆದ ವಿಡಿಯೋ ಮಾಡ್ಬಿಟ್ಟು ಕಣ್ಣನ್ ಮಕ್ಕಳು ನನಗಿಂತ ಜಾಸ್ತಿ ವ್ಯೂಸ್ ತಗೋತಾರೆ. ಅದರಿಂದ ಒಂದು ಸ್ವಲ್ಪ ಬೇಜಾರಾಗಿರ್ಬೋದು. ಬಟ್ ಇನ್ನೊಂದೇನಂದ್ರೆ ಅದೇ ಟೈಮಲ್ಲಿ ನಂಗೆ ನಗುನು ಬರುತ್ತೆ. ನಾನು ಹೇಳಿದ್ದನ್ನ ಬೇರೆ ತರನೇನೋ ಹೇಳ್ಬಿಟ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಆಮೇಲೆ ಇನ್ನು ಅದು ಕಾಮಿಡಿ ನೋಡ್ಬೇಕು. ಅದೇ ಕಮೆಂಟ್ ಸೆಕ್ಷನ್ ಅಲ್ಲಿ ನನ್ನ ಫ್ಯಾನ್ಸ್ ಅಂದ್ಬಿಟ್ಟು, ನನ್ನ ಫ್ಯಾನ್ಸ್ ಅಲ್ಲ ನೀವೆಲ್ಲ, ನೀವು ನಮ್ಮ ದೇವ್ರುಗಳಿದ್ದಂಗೆ. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಹೋಗ್ಬಿಟ್ಟು ಅದೇ ಕಮೆಂಟ್ಸ್ ಅಲ್ಲಿ ನೋಡ್ಬೇಕು. ಅಲ್ಲೋಗ್ಬಿಟ್ಟು ವಾವ್ ಏನ್ ವಿಡಿಯೋ ಸಕ್ಕತ್ತಾಗಿದೆ, ನಿನ್ ಥಿಂಕಿಂಗ್ ಬೇರೆ ಲೆವೆಲ್. ಮತ್ ನನಗೂ ಅದನ್ನೇ ಹೇಳ್ತೀರಾ, ಅವ್ನಿಗೂ ಅದನ್ನೇ ಹೇಳ್ತೀರಾ, ಇದು ಚೀಟಿಂಗ್ ತಾನೆ. ನನ್ನ ವಿಡಿಯೋನ ಅವ್ನು ಕದ್ಬಿಟ್ಟು ಹಾಕೊಂಡಿರೋದು. ಅಂದ್ರೆ ಹೌದು, ಅಫ್ಕೋರ್ಸ್ ನಾನು ಹೇಳಿದ್ನೇ ಬರ್ಕೊಂಡು ಹೋಗ್ಬಿಟ್ಟು ತಿರ್ಗಿ ಬೇರೆ ತರ ಹೇಳಿರ್ಬೋದು. ಬಟ್ ಇನ್ ದಿ ಎಂಡ್ ನಾನೇ ತಾನೇ ಫಸ್ಟ್ ಹೇಳಿದ್ದು. ಬಟ್ ನೀವು ಹೋಗ್ಬಿಟ್ಟು ಅವ್ನಿಗೆ ಸಪೋರ್ಟ್ ಮಾಡ್ತೀರಾ. ನನ್ನ ಕಣ್ಣಲ್ಲಿ ನೀರೆಲ್ಲ ರಕ್ತ ಬರುತ್ತೆ ನೋಡಿದಾಗ, ಗೊತ್ತಾ? ಅದೇ ಟೈಮಲ್ಲಿ ನಗುನು ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಇನ್ ದಿ ಎಂಡ್ ಒರಿಜಿನಲ್ ಇಸ್ ಆಲ್ವೇಸ್ ಒರಿಜಿನಲ್, ನೋ ಮ್ಯಾಟರ್ ವಾಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಅಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಬೈ ಬೈ.